ನಾನು ಪ್ರತಿ ಸತಿ ಭಗವದ್ಗೀತೆ ಓದಾಗ್ಲೂ ನನಗೆ ಆಳಕ್ಕೆ ಹೋಗೋ ಒಂದು ಮನೋಧರ್ಮ ಆ ಕೃಷ್ಣ ಕೊಟ್ಟಿದ್ದಾನೆ. ನಾ ಮೊದಲು ಅಂದ್ಕೊಳ್ತಿದ್ದೆ ಮನಸ್ಸು ಸಮಸ್ಯೆ ಮನಸ್ಸು ಅಂತ. ಈಗ ನನಗೆ ಚಾಲೆಂಜ್ ಆಗಿದೆ. ಹೌದು, ಗಾಳಿಗಿಂತ ಹಗುರ, ತೆಳುವು, ಪವರ್ಫುಲ್, ಜೊತೆಲಿ ತುಂಬ ಫಿಕಲ್. ನಾನು ಅದನ್ನು ಕರೆಯೋದು ಫಿಕ್ಕಲ್ ಮನಸ್ಸು ಅಂತ. ಹೌದು, ಅನ್ಕಂಟ್ರೋಲಬಲ್ ಅಂತ ಹೇಳ್ತೇವೆ. ಹೌದು, ಆದರೆ ಮನುಷ್ಯನಿಗೆ ಆ ಒಳಗಿನ ಶಕ್ತಿ ಕೃಷ್ಣನ ಜೊತೆಗಿದ್ದರೆ ಅದು ಕಷ್ಟ ಇಲ್ಲ. ನಾ ಅದೇ ಹೇಳೋದು ಎಲ್ಲರಿಗೂ, ಕಷ್ಟ ಸಾಧ್ಯ ಅಂತ ಒಂದು ವರ್ಡ್ ಇದೆ. ಕಷ್ಟ ಅಂತ ಬಿಡಬೇಡಿ, ಕಷ್ಟ ಸಾಧ್ಯ, ಇಟ್ ಈಸ್ ಪಾಸಿಬಲ್. ಕಷ್ಟ, ನೀವು MBA ಮಾಡಿದ ಕಷ್ಟ ಇಲ್ಲ, ಕಷ್ಟ. IAS ಬರಿತೀನಿ ಅಂದ್ರಿ, ಬರೆದ್ರಿ, ಪಾಸ್ ಮಾಡಿದ್ರಿ, ಕಷ್ಟ ಆಗಲಿಲ್ವಾ? ಕಷ್ಟ. CA ಪಾಸ್ ಮಾಡಿದ್ದು 5ನೇ ಸತಿ, ಕಷ್ಟ. ಪ್ರಮೋಷನ್ ತೊಗೊಂಡಿದ್ದು ಕಷ್ಟ, ರ್ಯಾಂಕ್ ಬಂದಿದ್ದು ಕಷ್ಟ, ಮನೆ ಕಟ್ಟಿದ್ದು ಕಷ್ಟ. ಈಗ 2 ಮನೆ ಕಟ್ಟಿರೋದು ಕಷ್ಟ ಆಯಿತು. ಯಾವುದು ಕಷ್ಟ ಇಲ್ಲ, ಆದರೆ ಸಾಧ್ಯ ಆಗಿದೆ ಅಲ್ವಾ? ಮನುಷ್ಯನ ಕೈನಲ್ಲಿ ಸಾಧ್ಯ ಆಗುತ್ತೆ. ಕಷ್ಟ ಸಾಧ್ಯ ಆಗಲ್ಲ ಅಂತ ಅನ್ಬೇಡಿ. ಕೃಷ್ಣ ಅದನ್ನು ಚೆನ್ನಾಗಿ ತೋರಿಸಿದ್ದಾನೆ. ಯಾವುದರಿಂದ? ಅಭ್ಯಾಸದಲ್ಲಿ, ಅತಿಶಯ ಅಭ್ಯಾಸದಿಂದ. ಯಾವ ರೀತಿ? ಮಾಡಿದೇ ಮಾಡು ಯಂತ್ರದ ಥರ ಅಲ್ಲ. ಮಾಡುವಾಗ ಅದರೊಳಗಿರು. ಆಗ ನೀನು ಮಾಡ್ತಾ ಮಾಡಿದ್ದು ಎಫರ್ಟ್ಲೆಸ್ ಆಗುತ್ತೆ. ಪುನಃ ಅದನ್ನೇ ಮಾಡು. ಅನುಭವ ಬೇರೆ. ಅದೇ ರಾಮ, ಅನುಭವ ಬೇರೆ. 108 ಹೇಳೋದ್ರಲ್ಲಿ 108 ಅನುಭವಗಳಾಗಿರುತ್ತೆ. ಒಂದು ಅನುಭವ ಇನ್ನೊಂದು ಅನುಭವಕ್ಕಿಂತ ಆಳ. ಕೃಷ್ಣ ಇನ್ನೊಂದು ಸತಿ ಆಳ. ಫೀಲ್ ಮೋರ್. ಕೃಷ್ಣ ಫೀಲ್ ಮೋರ್. ಫೀಲ್ ಮೋರ್. ಮನಸ್ಸೇ ಹೇಳುತ್ತೆ, ನೀನು ಕೇಳ್ತೀಯ. ಫೀಲ್ ಮೋರ್. ಮನಸ್ಸು ಅವನ ಶಕ್ತಿಗಳನ್ನೆಲ್ಲ ನಿನಗೆ ಕೊಡ್ತಾ ಇದೆ. ಫೀಲ್ ಮೋರ್, ಫೀಲ್ ಡೀಪರ್, ಯು ಬಿಕಮ್ ದ್ಯಾಟ್.